ಹ್ಞೂ ಕುಂತಾಳಿಲ್ಲೇ. ಪಾಪ ಮಾತಾಡ್ಸೋಣ ಒಂದು ಸ್ವಲ್ಪ. ಆ, ಪ- ಏನಪ್ಪ ಈಕೆ ಹೆಸರು? ಪವಿತ್ರ. ಹಾಂ ಹಾಂ ಅಕ್ಕ. ಏನಕ್ಕ? ಯಾಕೆ ಹುಡುಗಿ ಅಷ್ಟು ಬೇಜಾರು ಮಾಡ್ಕೊಂಡು? ಹಾಂ, ಅರ್ಬಿನೂ ಕಳೆದಿಲ್ಲ, ಅದೇ ಬಟ್ಟೆದ ಕುಂತಿ ಇನ್ನೂ. ಯಾಕ ಭಾಳ ಬೇಜಾರು ಮಾಡ್ಕೊಂಡಿಯಲ್ಲ? ಮತ್ತು ಬೇಜಾರು ಆಗ್ಲಾರ್ದಂಗೆ ಇರ್ತೈತೇನಕ್ಕ? ಏನಾಗ್ತೈತೆ ಅನ್ನೋದೇ ಗೊತ್ತಾಗೋಲ್ತು. ಅಯ್ಯೋ ಹುಡುಗಿ, ನಿಂಗೆ ವಿಚಾರ ಗೊತ್ತಿಲ್ಲ ನಂಗಾರ? ನಿಮ್ಮ ಅಕ್ಕ ಹೇಳಿಲ್ಲ ನಿಂಗೆ? ಏನು ಏನು ಪೂರ್ತಿ? ಅಯ್ಯೋ ಹುಡುಗಿ, ನಿನ್ನ ಮದುವೆ ಮಾಡ್ಕೊಂಡನಲ್ಲ ಪಾಪ ನನ್ನ ಮೈದ್ನ ವಂದನ ಅನ್ನೋ ಹುಡುಗಿ ಇಷ್ಟಪಟ್ಟಿದ್ದ. ಅಲ್ಲೇ ಅನ್ನಲ್ಲ ನಾನು. ಆ ಹುಡುಗಿ ಈಗೇನ ಮತ್ತೇನೋ ಆತ್ಮಹತ್ಯೆ ಮಾಡ್ಕೊಳಕತ್ತೈತಂತಲ್ಲ. ಮಾಡ್ಕೊಂಡೇ ಬಿಟ್ಟೈತು, ಯಾರಿಗೆ ಗೊತ್ತು. ಅದು ನಿನ್ನ ಗಂಡನ ಹೆಸರನ್ನ ಚೀಟಿ ಒಳಗೆ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಾಳಂತ. ಏನೋ ಡಾಕ್ಟ್ರ್ ಉಳಿಯೋದು ಕಷ್ಟ, 100 ರೂಪಾಯಿಗೆ ಒಂದು 90 ಭಾಗ ಸತ್ತಾಳ, 10 ಭಾಗ ಉಳ್ದಾಳ ಅಂತ ಹೇಳ್ಯಾರಂತೆ. ಆ ವೆಂಟಿಲೇಟರ್ ಮ್ಯಾಗ ಉಸಿರಾಡ್ತಿರ್ಬೋದು, ಯಾರಿಗೆ ಗೊತ್ತು. ಹೋದ್ರೂ ಹೋಗ್ಬೋದು, ಜೀವ ಹೇಳೋಕ್ಕಾಗಲ್ಲ. ಹಂಗಂತ ಹೇಳ್ಯಾರಂತೆ ಡಾಕ್ಟ್ರು. ಅದಕ್ಕೆ ಭಾಳ ತ್ರಾಸಾಗೈತಂತ. ಈಗ ನಿಮ್ಮ ಗಂಡನ ಹೆಸರು ಬರ್ದಿಟ್ಟು ಸತ್ತಾಳಲ್ಲ, ಆಕೆ ಸಾವಿಗೆ ಇವನೇ ಕಾರಣ ಅಂತ ಬರ್ದಾಳಂತ. ಅದಕ್ಕೆ ಪೊಲೀಸರು ಬಂದು ಹಾಕೊಂಡೋಗ್ಯಾರ. ಅಷ್ಟು ಸುಲಭಕ್ಕೇನು ಬಿಡ್ತಾರ ಅಂತ ಅನ್ಸಲ್ಲ. ಹೌದಾ? ಹಿಂಗೆ ಪ್ರೀತಿ ಮಾಡಾರ ಆ ಹುಡುಗಿ ಸರಿ ಇಲ್ಲ ಅಂತ ಗೊತ್ತಿತ್ತು, ಆದರೆ ಇಷ್ಟೆಲ್ಲ ಆಗೈತಿ ಅಂತ ಗೊತ್ತಿದ್ದಿಲ್ಲ. ಈಗ ನಾನು ಏನು ಮಾಡೋದು? ಇವ್ರನ್ನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಬಿಟ್ರಲ್ಲ, ನಾನು ಏನು ಮಾಡಲಿ ಈಗ? ಅಯ್ಯೋ, ಈ ಕೋರ್ಟು ಕೇಸು ಕಾನೂನು ಸುಮ್ಮನೆ ಆಕತ್ತಂತ ತಿಳ್ಕೊಂಡಿಯಾ? ಅಯ್ಯೋ ಭಾರಿ ಡೇಂಜರು ಪವಿತ್ರ. ಒಂದ್ಸಲ ಸಿಕ್ಕೊಂಡ್ರ ಹೊರಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ದೇವ್ರಿ, ನಾನು ಏನು ಮಾಡಲಿ ಈಗ? ಪಾಪ ನಿಮ್ಮ ಅಕ್ಕನ ಮಾತು ಕೇಳಿ ನೀನು ಮದುವೆ ಮಾಡ್ಕೊಂಡು. ನೀನು ಬೇಡ ಅನ್ಬೇಕಿತ್ತು. ಲವ್ ಗಿವು ಮಾಡ್ದೋ ನಂಗೆ ಬೇಡ, ಸೆಕೆಂಡ್ ಹ್ಯಾಂಡ್ ಅಕ್ಕನ ನಂಗೆ ಫಸ್ಟ್ ಹ್ಯಾಂಡೇ ಬೇಕು ಅಂತ ನೀ ಅಂದಿದ್ರೆ ಇಷ್ಟೆಲ್ಲ ಹಾಕಿದ್ದಿಲ್ಲ ನೋಡು. ಯಾಕ ನಿಂಗೆ ಸಮಾಧಾನ ಆಗಕತ್ತಿಲ್ಲಲ್ಲ ರೇಖಾ? ಬಂದೇನ ಸಮಾಧಾನ ಮಾಡಾತಿದ್ದೆ ನೋಡಲ್. ಪಾಪ ನಿಮ್ಮ ತಂಗಿ ಅಳ್ತಾದಾಳ. ಪವಿತ್ರ ಅಳಬೇಡ. ಏನು ಮಾವಾರ್ ಹೋಗ್ಯಾರಿಲ್ಲ ಬೇಲ್ ಕೊಟ್ಟು ಬಿಡಿಸ್ಕೊಂಬರ್ತೇನೆ ಅಂತೇಳಿ? ಅಲ್ಲ, ನನ್ನ ಮೈದ್ನಂದು ಏನೂ ತಪ್ಪಿಲ್ಲ. ಆಕಿ ನನ್ನ ಬಾಯಿಗೆ ಬೇರೆ ಬರ್ತಾವ. ಮತ್ತೆ ಅದ್ರ ಗಂಟು ಹೇಳಿ ಅದಕ್ಕೆ ಸಾಯಕತ್ತತಿ. ನನ್ನ ಮಗ ಮೈದ್ನಂದು ಹೆಸರು ಬರ್ದಿಟ್ಟೆ ಸತ್ತತಿ, ಸಾಯಕತ್ತತಿ ಹಾಳಾದತ್ತಾಗ. ನೀ ಚಿಂತೆ ಮಾಡಬೇಡ. ಅಷ್ಟು ಸುಲಭಕ್ಕೆ ಏನಾರು ಆಗಕ್ಕೆ ಬಿಟ್ಬಿಡ್ತೇನೆ ನಾನು? ಮಾವಾರ್ ಬಿಟ್ಬಿಡ್ತಾರ, ಅತ್ತಿಯರು ಬಿಟ್ಬಿಡ್ತಾರನ್ನ? ಸುಮ್ಮನಿರು, ನೀನು ಏನಾಗಕ್ಕೂ ಬಿಡಲ್ಲ. ಅದು ಈಗೆಲ್ಲ ಏನು ರೊಕ್ಕ ಪಕ್ಕ ಕೊಟ್ಟು ಸರಿ ಮಾಡ್ಬೋದು. ಏನು ಸುಮ್ಮನಿರು. ಆಕಿ ಏನೋ ಬರ್ದಿಟ್ಲ ಅಂದ್ರೆ ನನ್ನ ಮೈದ್ನ ಯಾವತ್ತರ ಆಕಿನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನ? ಏನು ಆಕಿ ಕೊಟ್ಟು ಓಡಾಡಿದ್ನ? ಅಲ್ಲ, ಏನೇ ಆದ್ರೂ ಕೋರ್ಟ್ ಕೇಳೋ ಸಾಕ್ಷಿ ಅಲ್ಲ. ಏನ್ ಸಾಕ್ಷಿ ಮಣ್ಣಂಗಟ್ಟಿ? ಈಗ ನಾನು ನಿನ್ನ ಹೆಸರು ಬರ್ದಿಟ್ಟು ಸತ್ಯ ಅಂತ ನೀನು ಹೇಳ್ಕೊಂಡೋದ್ರೆ ಅರ್ಥ ಇರ್ತತನ? ಅವರು ಎಲ್ಲ ತನಿಖೆ ಮಾಡ್ತಾರ, ತಪ್ಪು ಸರಿ ಒಪ್ಪು ಎಲ್ಲ ನೋಡ್ತಾರ. ತಪ್ಪು ಒಪ್ಪು ನೋಡ್ಲಾರ್ದ ಹಂಗಿದ್ ಮಾಡ್ತಾರನ? ಸುಮ್ಮನಿರು. ಅಲ್ಲಕ್ಕ, ಈಗ ಹೆಸರು ಬರ್ದಿಟ್ಟಾಳ ಅಂತಂದ್ರೆ ಈ ಸಾಧಾರಣಕ್ಕೆ ಬಿಡ್ತಾರೇನಕ್ಕ ಇದನ್ನೆಲ್ಲ? ಏನೂ ಆಗಲ್ಲ ನಮ್ಮ ತಂಗಿ. ನಾನು ನನ್ನ ಮೈದ್ನಂಗೆ ನೀನು ತೊಗೊಂಡೇನಂದ್ರೆ ನಿನ್ನ ಜೀವನ ಹಾಳಾಗಕ್ಕೆ ನಾ ಬಿಡಂಗಿಲ್ಲ. ಏನು ಸುಮ್ಮನಿರು, ನೀ ತಲೆ ಕೆಡಿಸ್ಕೊಬೇಡ. ಮಾವಾರ ಹೋಗ್ಯಾರಲ್ಲ ಕರ್ಕೊಂಬರ್ತಾರ. ಪಾಪ ಆ ಹುಡುಗಿ ಬೇರೆ ಯಾರನ್ನಾರ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತಿತ್ತ ಏನ? ನಿನ್ನ ಮಾತು ಕೇಳಿಲ್ ಮದುವೆ ಮಾಡ್ಕೊಂಡು ಹಿಂಗಾಗೈತೆ ನೋಡು. ನೀ ಎದಕ್ಕೆ ಉರಿಯ ಬೆಂಕಿಗೆ ಉಪ್ಪು ಸುರಿದಂಗೆ ತುಪ್ಪ ಸುರ್ಕೊಂತ ನಿಂತಿ ಇಲ್ಲೇ? ಹೋಗಿ ನಿಂದು ಏನಾರ ಕೆಲಸ ಇದ್ರೆ ಮಾಡ್ಕೋ ಹೋಗು. ಅದನ್ನ ಬಿಟ್ಟು ನಮ್ಮ ತಂಗಿ ಜೀವನ ನನಗೆ ಗೊತ್ತೈತಿ, ಸರಿ ಮಾಡ್ಬೇಕಾ ಬಿಡ್ಬೇಕಾ ಅಂತೇಳಿ ನೀ ತಲೆ ಕೆಡಿಸ್ಕೊಂಡು ಅಷ್ಟೊಂದು ತ್ರಾಸ ತಗೋಬೇಡ. ಮತ್ತೆ ನಿನಗೆ ಚಿಂತೆ ಮಾಡಿ ಎಶಿ ಮಿಟ್ಟಿ ಆಗಿದ್ದಿತ್ತು. ಹೋಗಿ ಏನಾರು ಕೆಲಸ ಇದ್ರೆ ನೋಡ್ಕೊ ಹೋಗು. ಅಯ್ಯ, ಇದ್ದಿದ್ದು ಹೇಳಿದ್ರೆ ಇದು ಬಂದು ಸಿದ್ದಪ್ಪಗೊಳ್ದು ಏನದ? ಒಂದು ಗಾದಿ ಮಾತು ಹೇಳಕ್ಕೆ ಬರೋದಿಲ್ಲ ನಿನಗೆ? ಹೋಗು, ನಿನ್ನ ಕೆಲಸ ಏನೈತೆ ಅದನ್ನ ನೀನು ನೋಡ್ಕೋ ಹೋಗು. ಬಂದಾಳಿಲ್ ಹೇಳಕ್ಕ. ಅಕ್ಕಿ ಮುಂದೆ ನೀ ಆಳದ ಕರಿಯೋದು ಮಾಡಬೇಡ. ಅಕ್ಕಿ ಇನ್ನೊಟ್ಟೇನು ಹೆದರ್ಸ್ಕೊಂತ ನಿಂದಿರ್ತಾಳಿಲ್ಲ, ಇನ್ನೊಟ್ಟು ಏನಾರ ಅಂತಾಳ. ಅಕ್ಕಿ ಮುಂದೆ ಯಾಕೆ ನೀನು ಅಕ್ಕ ಕೋಳಿ ಪುಕ್ಕ ಅಂತೇಳಿ ಮಾತಾಡ್ತಿ? ಸುಮ್ಮನೆ ಅಕ್ಕಿ ಏನಾರ ಯಾಕೆ ಅನ್ಕೊಲಿ, ತಿರುಗಿ ನೋಡಕ್ಕೋಬೇಡ. ಆಕಿಗೆ ಸಿಟ್ಟು, ನೀನು ಮನೆ ಸೊಸೆಯಾದಿ ಅಂತೇಳಿ ಸಿಟ್ಟು. ಏನು ಗೊತ್ತೈತಿ? ಆ ಸೊಸೆಯಾಗಿದ್ದಕ್ಕೆ ಸಿಟ್ಟು ಜೊತೆಗೆ ಇದೇನದ ಇದರಿಂದ ಹಿಂಗಾಗೈತಲ್ಲ, ಇನ್ನೊಂಚೂರು ಬೆಂಕಿ ಹಚ್ಚಕ್ಕೆ ನೋಡಕತ್ತಾಳಕ್ಕೆ. ಆಕಿ ಮಾತು ಕೇಳಿದಿ ಹೊಂಟುಟ್ಲೆ ಮನೆ ಬಿಟ್ಟು ಓಡೋಗ್ಬೇಕು. ನೀನು ಹಂಗೆ ಮಾತಾಡ್ತಾಳಕ್ಕೆ. ಏನು ನಾನು ನಿಮ್ಮ ಅಕ್ಕ ಅದಕ್ಕೆ ಇನ್ನೂ ಇದೇ ಮನ್ಯಾಗ ಬದುಕೇನಿ. ಅಷ್ಟು ಸುಲಭಕ್ಕೆ ನಿನಗೆ ಏನಾರ ಆಗಕ್ಕೆ ನಾ ಬಿಟ್ಟು ಬಿಡಲ್ಲ. ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಸರಿ ಅಕ್ಕ. ಮದುವೆ ಆದ್ಮೇಲೆ ಏನೇನೋ ಕನಸ್ಕೊಂಡಿದ್ದೆ, ಯಾವುದು ಆಗ್ತಿಲ್ಲ. ಸಮಾಧಾನ ಮಾಡ್ಕೊರ ಪವಿತ್ರ. ಅಳ್ಬೇಡ. ಅಪ್ಪ ಹೋಗಿ ವಿಚಾರ ಹೇಳ್ಬೇಡ ಈಗ ಸದ್ಯಕ್ಕೆ. ಏನು ಹೇಳ್ಬೇಡ. ಆ ಮಾವರ ಹೆಂಗಿದ್ರು ಇವತ್ತು ಇಷ್ಟೊತ್ತಿದ್ರು ಕರ್ಕೊಂಡು ಬಂದೇ ಬರ್ತಾರೆ. ಇವತ್ತು ನಾಳೆ ಕಾಲು ತೊಳಿ ಶಾಸ್ತ್ರ ಮಾಡ್ಕೊಂಡು ಮುಗಿಸ್ಕೊಂಬರಕ್ಕೆ ಬರ್ತೈತಿ. ಏನಾಗಲ್ಲ, ಸುಮ್ಮನಿರು. ನಂಗೆ ಗೊತ್ತವ ನಿಮ್ಮ ಮನ್ಸಿಗೆ ಬೇಜಾರಾಗತೈತಿ. ಒಂಥರ ನಾ ಸಮಾಧಾನ ಮಾಡ್ಕೊಂತ ಹೇಳೋದು ಸುಲಭ, ಆದ್ರೆ ಅದನ್ನ ಅನ್ಭವಿಸೋಕೆ ನಿನಗೆ ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಕೈತಿ. ಆದರೆ ಏನು ಮಾಡ್ಬೇಕು? ಯಾರಿಗೇನು ಹಿಂಗೆ ಆಕತ್ತೆ ಅಂತ ಕನಸು ಬಿದ್ದಿತ್ತ? ನನಗೇನು ನನ್ನ ಮೈದ್ನ ಹಿಂಗೆ ಹೋಗ್ಕನ ಅಂತೇಳಿ ಕನಸು ಬಿದ್ದಿತ್ತನ? ಆಕಿ ಸಾಯ ಸತ್ಲಕ್ಕಿ ಹೆಣ ಎತ್ತಲಿ, ನನ್ನ ಮೈದ್ನ ಹೆಸರು ಬರ್ದಿಟ್ಟೇ ಸತ್ಲು. ಹಾಳಾದತ್ತಕ ಈ ಪ್ರೀತಿ ಮಾಡೋದು. ಈ ಮತ್ತೆ ಇದ್ರಿಂತವೆಲ್ಲ ರಾಡಿ ಆಗ್ಬಿಟ್ರೆ ಅಯ್ಯೋ ಅದ್ರಂಥ ಪಜಿತಿ ಯಾವುದೂ ಇಲ್ಲ ನೋಡು. ಮತ್ತೊಂದು
ಇದ್ರಾಗೂ ಇಷ್ಟೆಲ್ಲ ತ್ರಾಸ ಇರ್ತೈತಿ ಅಂತ ಗೊತ್ತೇ ಇಲ್ಲ ನನಗೆ. ಬೇಜಾರು ಮಾಡ್ಕೊಬೇಡ, ನೀ ಗಟ್ಟಿರ್ಬೇಕು ಒಟ್ಟ. ಏನು ಈಗ ನಿನ್ನ ಗಂಡ ಅಕಸ್ಮಾತ್ ಬಂದಮೇಲೆ ಇಲ್ಲಡಿಲ್ಲ ಏನು ಅನ್ನಕೋಬೇಡ, ಏನು ಕೇಳೋಕೋಬೇಡ. ಆದಷ್ಟು ಖುಷಿಯಾಗಿ ಮಾತಾಡೋ ಅವನ ಜೊತೆಗೆ. ಈ ಟೈಮ್ನಾಗ ನೀ ಖುಷಿಯಾಗಿ ಮಾತಾಡಿದಿ, ಪ್ರೀತಿಯಿಂದ ನಾಲ್ಕು ಮಾತಾಡಿದಿ, ಏನಾಗಲ್ಲ ಬಿಡ್ರಿ. ನಾ ಅದೇನು ನಿಮ್ಮ ಜೊತೆಗೆ ಅಂದು ಅವ್ನಿಗೆ ಇನ್ನಷ್ಟು ನಿನ್ನ ಮೇಲೆ ಪ್ರೀತಿ ಬರ್ತೈತಿ. ನಾನು ಹೇಳ್ತೀನಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾಳ ಅಂತ ಖುಷಿ ಆಕತಿ. ನೀನಿಕಿ ಮಾತು ಕೇಳಿ ಏನಾರ ಅವ್ನಿಗೆ ಬೈದು ಬೇಜಾರು ಮಾಡಿದಿ ಏನು ಮತ್ತೆ ನೋಡು ಒಂದೋಗಿ ಇನ್ನೊಂದಕತಿ. ಅವ್ನ ತಪ್ಪು ಏನೂ ಇಲ್ಲದ್ರಾಗ ನನ್ನ ಮಾತು ಕೇಳು ಏನವ. ಆಗ್ಲಿ ಅಕ್ಕ, ನೀ ಹೆಂಗೆ ಹೇಳ್ತೀವ ಹಂಗೆ. ಸಮಾಧಾನ ಮಾಡ್ಕೊ. ಏನಾಗಲ್ಲ. ಅತ್ತಿ ಮಾವಾರ ಅಷ್ಟು ಸುಲಭಕ್ಕೆ ಜೈಲ್ ಪಾಲಾಗಕ್ಕೆ ಬಿಡಂಗಿಲ್ಲವ, ಕರ್ಕೊಂಬರ್ತಾರ. ಅಯ್ಯೋ ದೇವ್ರಿ, ಏನಪ್ಪ ಈ ಧರ್ಮ ಸಂಕಟ. ಛೇ ಪಾಪ, ಮದುವೆ ಆಗಿ ಮನೆಗೆ ಬಂದು ಸೊಸಿ ಮಹಾಲಕ್ಷ್ಮಿ ಇದ್ದಂಗಂತ. ಆಕಿ ನೋಡಿದ್ರೆ ಮದುವೆ ಆಗಿ ಬಂದ್ಬಿಟ್ಲೆ ಕಣ್ಣೀರು ಹಾಕೋ ಹಂಗಾತಲ್ಲಪ್ಪ ನನ್ನ ಮನ್ಯಾಗ. ಯಾಕೆ ಹಿಂಗಾತ? ಅಯ್ಯೋ ದೇವ್ರೆ, ಎಂಥ ದ್ವೇಷ ಇದೆ ಇವರಿಗೆ. ನನ್ನ ಮಗನ ಹೆಸರು ಬರ್ದಿಟ್ಟು ನನ್ನ ಮಗನ ಹೆಸರು ಜೀವನನೇ ಹಾಳು ಮಾಡಿಬಿಟ್ರಲ್ಲ. ಇಲ್ಲ, ಹೆಂಗಾರ ಮಾಡಿ ನನ್ನ ಮಗನ ಪಾರು ಮಾಡ್ಬೇಕಿದ್ರಿಂದ. ಪಾಪ ಈ ಹುಡುಗಿ ಕಣ್ಣೀರು ಹಾಕೋಂಗಾತಲ್ಲ. ಅದು ಹೆಂಗ್ ಬಿಡ್ತಾರ ನಾನು ನೋಡ್ತೀನಿ. ಏನ್ರಿ ಇಲ್ಲಿ ನಿಂತು ಏನದ ವೀರಾವೇಶವಾಗಿ ಏನೋ ಚೀರಾಡಕತ್ತೀರಿ? ಏನ್ ಚೀರಾಡಕತ್ತೀನಿ? ಇನ್ನೇನ್ ಮಾಡ್ಬೇಕು, ಇನ್ನು ಏನ್ ಮಾಡ್ಬೇಕಂತ ಕಾಯ್ತಾ ಇದೀರಿ ಅಲ್ರಿ? ಮಗಳ ಸಾವು ಬದುಕಿನ ನಡುವೆ ಹೋರಾಡಕತ್ರು ನಿಮ್ಗಿನ್ನು ನಿಮ್ ದ್ವೇಷದ ಕಡೆನೇ ಲಕ್ಷ್ಯ ಅಲ್ಲ? ಅಲ್ಲ, ಕಂಪ್ಲೇಂಟ್ ಕೊಟ್ಟೈತಿ ಮತ್ತು ಹೊರಗೆ ಬಿಟ್ಗಿಟ್ರ ಅದಕ್ಕೆ ಬಿಡಂಗಿಲ್ಲ, ಜಾಮೀನ್ ಸಿಗ್ಬಾರ್ದು ಅಂತೇಳಿ ಮತ್ತೆ ಲಾಯರ್ನ ಇಟ್ಟಿರೋದು. ಅಲ್ರಿ ನಿಜ ಹೇಳ್ರಿ, ನಮ್ಮ ಮಗಳ ಈ ಸ್ಥಿತಿಗೆ ಅವ ಕಾರಣ ಅಕ್ಕ. ನಾನು ಮದ್ವಿ ಮಾಡ್ಕೋ ಅಂತೇಳಿ ಅಷ್ಟು ಹಿಂದ್ ಬಿದ್ದಕ್ಕೆ ನಿಮ್ ಮಗಳು ಅವ ಏನ್ ಮಾಡ್ತಾನ? ಏನ ಅಣ್ಣನ ಮನಿ ಮೇಲೆ ಬಹಳ ಪ್ರೀತಿ ಉಕ್ಕಿ ಹರಿಯಾಕತ್ಬಿಟ್ಟತಿ. ಇತ್ತಿತ್ತಾಗ ಅಣ್ಣನ ಮಗ ಮೇಲೆ ಇರಷ್ಟು ಪ್ರೀತಿ ಮಗಳ ಮ್ಯಾಗಿಲ್ಲ ನಿನಗ? ಮಗಳ ಮ್ಯಾಗ ಐತಿ, ಯಾಕಿಲ್ಲ? ಅರ್ಧ ಮಗಳ ಜೀವನ ಹಾಳಾಗಕ್ ಕಾರಣನೇ ನೀವು. ಇಲ್ಲ ಬಾರದ್ದ ಹುಡುಗಿ ತಲೆಯಾಗ ತುಂಬಿ ಸುಮ್ಮನಿದ್ದ ಅಲ್ಲ, ಮದುವೆ ಆಗಿ ಮಕ್ಕಳು ಅಂತ ಅಡ್ಡಾಡು ಈ ವಯಸ್ಸಿನಾಗ ಹುಡುಗಿನ ಹಾಸಿಗೆ ಹಿಡಿಯಂಗ್ ಮಾಡಿರಲ್ಲೇ. ಇದಕ್ಕಿಂತ ಇನ್ನೇನ್ ಬೇಕು? ತಣ್ಣಗಿರ್ಲಾರ್ದ ನಿನ್ ರಾತ್ರಿ ನೀವು ಎದ್ದು ಹೋಗಿದ್ದು ನನಗೆ ಗೊತ್ತಿಲ್ಲ ಅಂತ ಮಾಡಿರಿ? ಎದ್ದು ಹೋಗಿ ಆ ಹುಡುಗಿ ಕರ್ಕೊಂಡು ಅದು ಏನ್ ಲಪಡ ಮಾಡಿ ಬಂದ್ರೆ ನಮ್ಮನ್ ರಾತ್ರಿ ಅದು ಹಂಗ್ ಬ್ಯಾಲ್ ಬಂದಕ್ಕೆ ಈ ನಮ್ನಿ ಮಾಡ್ಕೊಂಡ್ಲಕ್ಕೆ. ಓ, ಇಷ್ಟೆಲ್ಲ ಗೊತ್ತಾಗೈತೆ ನಿಂಗೆ ವಿಚಾರ? ಏನ್ ಮಾಡ್ಬೇಕಂದೀಗ? ಹೋಗಿ ಪೊಲೀಸರ ಮುಂದೆ ಹೇಳ್ತೀಯನ? ಬಾಯಿ ಮುಚ್ಕೊಂಡಿದ್ರು ಚಲೋ ಆತು. ಏನಾರ ಉಸಲು ಬಿಟ್ಟಿ ಮತ್ತು ನೋಡು, ನಿಮ್ಮ ಅಣ್ಣನ ಮನಿ ಸಲುವಾಗಿ ನಿನ್ ಜೀವನ ಹಾಳು ಮಾಡ್ಕೊಂಡ್ರೆ ನಿಮ್ಮ ಅಣ್ಣ ಏನ್ ಕರ್ಕೊಂಡೋಗಿ ಮನ್ಯಾಗ ಇಟ್ಕೊಳ್ಳೋದಿಲ್ಲ ನಿನ್ನ. ಬೀದಿ ಹೆಣ ಹಾಕಿ ಏನಾರ ಹಾಳ್ಕೊಂಡಿ ಬಿತ್ಕೊಂಡು ಹೋಗ್ರಿ. ಎಲ್ಲೊಂಟಿ? ಎಲ್ಲಿ ಹೊಂಟಿಲ್ಲ, ದವಾಖಾನಿಗೆ ಹೊಂಟೇನಿ. ಮಗ ಅದನಲ್ಲೇ ಏನ ತಿನ್ನಕಂತ್ರು ಮಾಡ್ಕೊಂಡು ಹೋಗಾಕ ಆ ಹುಡುಗಂತ್ರ ಏನು ತಿನ್ನಂಗಿಲ್ಲ, ಎಲ್ಲ ಗ್ಲುಕೋಸ್ ಮ್ಯಾಗ ಐತಿ. ಅದಕ್ಕೆ ನಾನಾರ ದವಾಖಾನಿಗೆ ಹೋಗ್ಲಕ್ಕ ಬೇಡ. ಜಳಕ ಮಾಡಿ ದೇವ್ರ ದೀಪ ಹಚ್ಚಕ್ ಬಂದಿದ್ದೆ. ದೀಪ ಹಚ್ಚಿ ಹೋಗೋದ್ ಬಿಟ್ಟು ಮತ್ತಿಲ್ಲಿ ಮಾತಾಡಕತ್ತಾಳ. ಗಿರ್ಜಿ ಬಾರ್ಲೆ, ಶಾಂತಕ್ಕನ ಮನೆಗೆ ಹೋಗ್ಬರಣ. ಯಾಕೆ ಏನಾತ ಪರಕ ಅಷ್ಟು ಗಾಬರಿ ಇದೆಯಲ್ಲ? ನಾನು ಈಗ ಇಲ್ಲಿ ಕುಂತೇವ. ಏನಾತ? ಅಯ್ಯ ನಿಂಗೆ ಏನು ವಿಚಾರ ಗೊತ್ತಿಲ್ಲ ಹಂಗಾರ? ಇಲ್ಲ, ಏನು ಗೊತ್ತಿಲ್ಲ. ಯಾಕ? ನನಗೂ ಇವತ್ತು ಬೆಳಿಗ್ಗೆ ಗೊತ್ತಾತ ಯವ್ವ ವಿಚಾರ. ಪ್ರೇಮ ಒಂದ್ಲ. ಅಯ್ಯೋ ದೇವ್ರೆ, ಶಾಂತಕ್ಕನ ಮಗನ ಪೊಲೀಸ್ ಹಿಡ್ಕೊಂಡು ಹೋಗ್ಯಾರಂತ. ಏನ? ಅಲ್ಲ, ಪೊಲೀಸ್ ಹಿಡ್ಕೊಂಡು ಹೋಗ್ಯಾರ? ಯಾರು? ದೊಡ್ಡವನ್ನ ನಡಕ್ನವನ್ನ ಏನ ಮೂರನೇದವನ್ನ? ಯಾರು? ಮೂರನೇ ಹುಡುಗನ್ನ ಲಗ್ನ ಆತಲ್ಲ ಆ ಹುಡುಗ. ಅಯ್ಯೋ ದೇವ್ರಿ, ಅಯ್ಯೋ ಅಲ್ಲ, ಆ ಹುಡುಗನ ಅದಕ್ಕೆ ಹಿಡ್ಕೊಂಡು ಹೋದ್ರ ಪೊಲೀಸರು? ಪಾಪ ಆ ಹುಡುಗಿ ಒಂದ ಸವನ ಹಾಳಾಕತ್ತೈತಂತ. ಪಾಪ ಏನಾತ ಏನೋ ಗೌಡ್ರು ಬಿಡಿಸ್ಕೊಂಬರ್ತೇನಂತ ಏನೋ ಹೋಗ್ಯಾರಂತ. ಅದಕ್ಕೆ ಶಾಂತಕ್ಕ ಎಷ್ಟು ಕೊರಗಾಕತ್ತಾಳ ಏನ. ಮೊದಲು ಹೋಗಿ ಬರ ನಡಿ ಗಿರ್ಜಿ ಹೋಗೋಣ. ಅಯ್ಯೋ ಚಲೋ ಆತ ಪಾರಕ್ಕ, ನೀ ನನಗೆ ಹೇಳಿದ್ದ. ನಾನು ಲಗ್ನ ಮುಗಿಸ್ಕೊಂಡು ಆತಾಗಿನತ್ತಾಗ ಪೇಟೆಗೆ ಹೋದ್ನಲ್ಲ ಸೀರೆ ಅದು ತರ್ಬೇಕಂತೇಳಿ. ಹಂಗಾಗಿ ನಂಗೆ ಏನೂ ಗೊತ್ತಿಲ್ಲ. ಹಂಗ ನಾಳೆ ಅದೇನೋ ಎಂಥದ ರಿಸೆಪ್ಷನ್ ಮಾಡ್ಬೇಕನ್ನತ್ತಿದ್ಲಲ್ಲ. ಅಯ್ಯೋ ಛೇ ಪಾಪ. ಅಲ್ಲ ಯಾವ್ದ್ರ ಸಲುವಾಗಿ? ಅಯ್ಯೋ ಆಕಿ ಒಂದನ ಅದು ಸಾಯಕತ್ತಿತ್ತಂತವ, ಏನೋ ಆತ್ಮಹತ್ಯೆ ಮಾಡ್ಕೊಂಡತ್ತಂತ. ಇನ್ನು ಪೂರ ಜೀವ ಹೋಗಿಲ್ಲಂತ. ಅದು ಇವನ ಹೆಸರನ್ನ ಪತ್ರದಾಗ ಬರ್ದಿಟ್ಟು ನನ್ನ ಸಾವು ಇವನ ಕಾರಣ ಅಂತ ಬರ್ದಿಟ್ಟೇನೋ ಏನೋ ಮಾಡ್ಕೊಂಡಾಳಂತ. ಅದು ಗೊತ್ತಾಗಿ ಪೊಲೀಸರಿಗೆ ಅವ್ರ ಅಪ್ಪ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದು ಹೇಳ್ಕೊಂಡು ಹೋಗ್ಯಾರ. ಅಯ್ಯೋ ದೇವ್ರಿ ಪಾಪ. ಅಲ್ಲ ಆ ಹುಡುಗಿ ಏನು ಬಂತಂತ ನನ್ನತ್ತಾಗ ಹಿಂಗ ನೋಡಿ ಲವ್ ಇವು ಮಾಡ್ತಾವ. ಅದರಿಂದ ಪಾರಾಗದ ಭಾರಿ ವಜ್ಜವ ಯವ್ವತ್ತಾಗಿಂತವೇನಾರ ಆತಂದ್ರೆ ಮುಗಿದೋತು. ಹುಡುಗನ ಜೀವನನೂ ಹಾಳು, ಇತ್ತ ಹುಡುಗಿ ಜೀವನನೂ ಹಾಳು. ಯಾಕೆ ಮಾಡ್ತಾವ ಏನ ಮಾರ್ಮಣ್ಣಗಡಗಲಿ. ಗಿರ್ಜಿ ಬರೀ ಮಾತಾಕ ಹೋಗ್ಯಾರ ಬರೋಗ್ಲೇ ಪಾಪ. ಮತ್ತ ಹೋಗ್ಬರ್ತೇನೆಮ್ಮ. ಹಂಗಾರ ಊಟ ಅನ್ನಕ್ಕಿಟ್ಟೆ ಆರಿಸ್ತೀಯ? ಆರಿಸ್ತೇನೆ, ಹೋಗು. ನಡಿಯ ಪರಕ್ಕ ನಡಿ. ಪಾಪ ಏನೇವ ಪಾಪ ಹುಡುಗಿ ತಂದೆ ತಾಯಿಗೆ ವಿಚಾರ ಗೊತ್ತಾದ್ರೆ ಎಷ್ಟು ನಳತಾವ ಏನಾತಾಗ. ಪಾಪ ಆಕಿ ಈರಮ್ಮ ಏನೋ ನನ್ನ ತಂಗಿನ ಈ ಮನೆ ಸೊಸೆಯಾಗಿ ಬರಲಿ ಅಂತೇಳಿ ಬೈಸಿ ಎಲ್ಲರಿಗೆ ಕೇಳಿ ಮಾಡಿ ಲಗ್ನ ಮಾಡಿಸೈತ. ಅದು ಈಗ ಅಕ್ಕಿಗೆ ಏನೇನು ಮಾತಂತಾರ ಯಾರಿಗೆ ಗೊತ್ತು. ಪಾಪ ಆಕಿಗೂ ಬೇಜಾರೇ ಇದೊಂದು ರೀತಿ, ಹೌದಿಲ್ಲ?
ಈಗೇನು ಗೌಡ್ರು ಬಿಡಿಸ್ಕೊಂಬಂದ್ರು ಇಲ್ಲೋ ಪಾಪ ನಡಿ ನಡಿ ನನ್ನ ಗಂಡಗೆ ಹೇಳೀನಿ ಸ್ಟೇಷನಿಗೆ ಹೋಗಾಕ ನನ್ನ ಗಂಡಗೆ ಹೊರಗೆ ಅಲ್ಲೇ ಇಲ್ಲೇ ಮಂದಿ ದೊಡ್ಡ ದೊಡ್ಡವ್ರು ಭಾರಿ ಗೊತ್ತು ಅಲ್ಲಿ ಏನಾರ ಮಾತಾಡಿ ಬಿಡಿಸ್ಕೊಂಬರ್ರಿ ಒಂಚೂರು ಹೋಗ್ರಿ ಗೌಡ್ರು ಒಬ್ರು ಹೋಗ್ಯಾರ ಅಂತ ಹೇಳೀನಿ ಹಂಗಾಗಿ ಅವರು ಹೋಗ್ಯಾರ ಪಟ್ನ ಒಳ್ಳೆ ಕೆಲಸ ಮಾಡಿದೆ ಪಾರಕ್ಕ ಖರೇನ ಒಳ್ಳೆ ಕೆಲಸ ಮಾಡಿದಿ ಯಾಕಂದ್ರೆ ಇಂಥ ಟೈಮ್ನಾಗ ಒಂಚೂರು ಇನ್ಫ್ಲುಯೆನ್ಸು ಹೊರಗೆ ದೊಡ್ಡ ದೊಡ್ಡ ಮಂದಿ ಗೊತ್ತಿದ್ದಾರೆ ಆದ್ರೆ ಅಷ್ಟೇನು ಇದಾಗೋದಿಲ್ಲ ಬಿಡ್ತಾರ ಹಾಂ ಚಲೋ ಆಯ್ತು ನಡಿ ನಡಿ ಶಾಂತಕ್ಕ ಪಾರಕ್ಕ ಗಿರಿಜಿ ಏನು ನೋಡ್ಲೆ ನಮ್ಮ ಮನೆ ಬಾರ ಏನಾಗೈತೆ ನೋಡವ ಸಮಾಧಾನ ಮಾಡ್ಕೊಪ್ಪ ಶಾಂತಕ್ಕ ಏನಾಗೋದಲ್ಲ ದೇವ್ರು ಒಳ್ಳೆಯವ್ರಿಗೆ ಎಲ್ಲನ ಕಷ್ಟ ಕೊಡೋದು ಹಾಂ ಏನಾಗಲ್ಲ ಸಮಾಧಾನ ಮಾಡ್ಕೊ ನೀವು ಒಂದು ಸ್ವಲ್ಪ ಅಯ್ಯೋ ದೇವ್ರೆ ಈಗ ಏನಾಯ್ತು ಗೌಡ್ರು ಬಂದ್ರ ಇಲ್ಲ ಶಾಂತಕ್ಕ ಹೆದರ್ಬೇಡ ನನ್ನ ಗಂಡನ್ನು ಕಳ್ಸೀನಿ ಸ್ಟೇಷನಿಗೆ ಅಲ್ಲಿ ಗೌಡ್ರು ಹೋಗ್ಯಾರಂತ ಪಟ್ನ ಹೋರಿ ಅಂತೇಳಿ ಹೌದನ ಪರಕ್ಕ ಚಲೋ ಮಾಡಿದೆವ ಇದೇನು ನೋಡಯ್ಯವ ಎಂಥ ಪರಿಸ್ಥಿತಿ ಬಂತು ಆ ಹುಡುಗಿ ಮದ್ಮಗಳು ಇನ್ನೂ ಹೊಚ್ಚಲ ದಾಟಿ ಒಳಗೆ ಹೋಗತ್ಲೆ ನನ್ನ ಮಗನ ಕರ್ಕೊಂಡು ಹೋಗ್ಯಾರ ಕಣ್ಣೀರು ಹಾಕು ಅಂತ ಆ ಉಟ್ಟ ಅರ್ಬಿನೂ ಕಳೆದಿಲ್ಲ ಅದ ಮದುವೆ ಅರ್ಬಿಯಾಗ ಕೋಣಾಗ ಹತ್ಕೊಂತ ಕುಂತತೆ ಆ ಹುಡುಗಿ ಮಕ ಹೆಂಗೆ ತೋರಿಸ್ಲೆ ನಾನು ಆ ಹುಡುಗಿ ಕುಟುಂಬ ಮಾತಾಡಿಲ್ಲ ಗಿರ್ಜಿ ನಾನು ಸಮಾಧಾನ ಮಾಡ್ಕೊ ಶಾಂತಕ್ಕ ಏನು ಮಾಡಕತ್ತ ಹೇಳ ಯಾರೇನು ಬೇಕಂತ ಮಾಡಿದ್ದ ಹಾಂ